ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೊಬೈಲ್ ಮೂಲಕ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು. ನಿಮ್ಮ ಮೊಬೈಲ್ನಲ್ಲೇ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೋಬೋದು. ನಾನು ಇವಾಗ ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲೇ ನೀವು ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ ಆ್ಯಪ್ ಇದ್ದರೆ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೋಬೋದು. ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಫ್ಲಿಪ್ಕಾರ್ಟ್ ಓಪನ್ ಮಾಡ್ಕೊಳ್ಳಿ ಆ್ಯಪನ್ನು. ಮಾಡ್ಕೊಂಡ ನಂತರ ಮೇಲ್ಗಡೆ 3 ಗೆರೆ ಕಾಣುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಸೆಕೆಂಡ್ ಒನ್ ಆಲ್ ಕ್ಯಾಟಗರೀಸ್ ಅಂತಿದೆಯಲ್ಲ, ಆಲ್ ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಕೆಳಗಡೆ ಟ್ರಾವೆಲ್ ಅಂತ ವಿಮಾನದ ಚಿತ್ರ ಕಾಣ್ತಾ ಇದೆ ನೋಡಿ, ಫ್ಲೈಟ್ದು ಚಿತ್ರ. ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ನಾನಿವಾಗ ತಿರುಪತಿಯಿಂದ ಗುಲ್ಬರ್ಗಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ. ನೀವು ಎಲ್ಲಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಫಸ್ಟಿಗೆ ಫ್ರಮ್ ಅಂತಿದೆಯಲ್ಲ, ಫ್ರಮ್ ಅಂದರೆ ನೀವು ಯಾವ ಏರ್ಪೋರ್ಟಿಂದ ಪ್ರಯಾಣ ಮಾಡ್ತಾಯಿದ್ದೀರಾ ಅದು ಹೆಸರು ಹಾಕಬೇಕು. ಮತ್ತು ಟು ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾವ ಏರ್ಪೋರ್ಟಿಗೆ ಹೋಗ್ತದೆ ಆ ಏರ್ಪೋರ್ಟ್ನ ಹೆಸರು ಹಾಕಬೇಕು. ಹಾಕಿದ ನಂತರ ಡೇಟ್ ಕೇಳುತ್ತೆ ನೋಡಿ, ಆ ಡೇಟನ್ನು ಸೆಲೆಕ್ಟ್ ಮಾಡಿ. ಡಿಪಾರ್ಟ್ ಆನ್ ಅಂತ ಆ ಡೇಟ್, ಯಾವ ಡೇಟಿಗೆ ನೀವು ಟ್ರಾವೆಲ್ ಮಾಡ್ತಾ ಆ ಡೇಟನ್ನು ಹಾಕಿ. ಮತ್ತು ರಿಟರ್ನ್ ಟಿಕೆಟ್ ಕೂಡ ಇಲ್ಲಿವಾಗೆ ಮಾಡ್ಕೋಬೋದು. ರಿಟರ್ನ್ ಆನ್ ಅಂತಿದೆಯಲ್ಲ, ಅಲ್ಲಿ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ರಿಟರ್ನ್ ಬೇಕಾಗಿಲ್ಲ ಅಂದರೆ ಅದು ಹಾಗೆ ಬಿಡಿ ನಡೆಯುತ್ತೆ. ಮತ್ತು ಟ್ರಾವೆಲರ್ 1 ಅಂತಿದೆಯಲ್ಲ, ಒಬ್ಬರಿದ್ದರೆ 1, ಕ್ಲಾಸ್ ಎಕನಾಮಿ ಅಂತ ಇರುತ್ತೆ. ಸರ್ಚ್ ಫ್ಲೈಟ್ ಅಂತಿದೆಯಲ್ಲ, ಎಕನಾಮಿ ಅಂತಲೇ ಕೊಟ್ರಿ. ಸರ್ಚ್ ಫ್ಲೈಟ್ಸ್ ಅಂತಿದೆ ನೋಡಿ. ಇವೆಲ್ಲನೂ ಡೀಟೇಲ್ಸ್ ಫಿಲ್ ಮಾಡಿದ ನಂತರ ಸರ್ಚ್ ಫ್ಲೈಟ್ಸ್ ಅಂತ ಕೊಡಿ. ಸರ್ಚ್ ಆಗುತ್ತೆ ನೋಡಿ. ಇಲ್ಲಿ ಫ್ಲೈಟ್ ಸರ್ಚ್ ಆಗಿ ಬಂದಿದೆ. ಯಾವುದು ಫ್ಲೈಟ್ ಅವೈಲೇಬಲ್ ಇಲ್ಲ ಅಂದರೆ ನೋ ಫ್ಲೈಟ್ಸ್ ಅವೈಲೇಬಲ್ ಅಂತ ಬರುತ್ತೆ. ಫ್ಲೈಟ್ಸ್ಗಳು ಇದ್ದರೆ ಈ ರೀತಿಯಾಗಿ ಇಲ್ಲಿ ತೋರಿಸುತ್ತೆ ನೋಡಿ. ಫ್ಲೈಟ್ ನಂಬರು ಮತ್ತು ಟೈಮಿಂಗ್ ತೋರಿಸ್ತಾ ಇದೆ ನೋಡಿ. 13:30ಕ್ಕೆ ಫ್ಲೈಟ್ ಇದೆ, 14:35ಕ್ಕೆ ರೀಚ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. 1 ತಾಸು 5 ನಿಮಿಷ ಟೈಮು, 1 hour 5 minutes ಟೈಮ್ ಇರುತ್ತೆ. ನಾನ್ ಸ್ಟಾಪು ಫ್ಲೈಟು. ಮತ್ತು ಅಮೌಂಟ್ ಕೂಡ ಕೊಟ್ಟಿದ್ದಾರೆ ನೋಡಿ, 2258 ರೂಪಾಯಿ ಟಿಕೆಟ್ ರೇಟ್ ಅಂತ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ GST, ಟ್ಯಾಕ್ಸ್, ಸರ್ವಿಸ್ ಫೀಸ್ ಅಂತ ಆ್ಯಡ್ ಮಾಡಿ ಮತ್ತು ಒಂದು 300-400 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾರೆ. ಇದು ಬೇಸ್ ಫೇರ್, ಇದು ಪ್ರೈಸು. ಇಷ್ಟು ನೋಡ್ಕೊಂಡ ನಂತರ ಇವಾಗ ಏನು ಫ್ಲೈಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಂಬರ್ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಮತ್ತು ನಿಮಗೆ ನೋಡಿ ರಿವ್ಯೂ ಹಿಸ್ಟ್ರಿ ಬರುತ್ತೆ. ಇಲ್ಲಿ ರಿವ್ಯೂ ನೋಡಿ ಕಾಣ್ತಾ ಇದೆ. ಯಾವ ಡೇಟಿಗೆ, ಡಿಸೆಂಬರ್ 17, ತಿರುಪತಿಯಿಂದ ಗುಲ್ಬರ್ಗಕ್ಕೆ ನಾನ್ ಸ್ಟಾಪು, 1 hour 5 ನಿಮಿಷ, ಎಕನಾಮಿಕ್ ಕ್ಲಾಸ್ ಅಂತ ಬಂದಿದೆ. ಸೆಟಲ್ ಅಮೇರಿಕಾ ಫ್ಲೈಟ್ ನೇಮ್ ಬಂದಿದೆ. ಮತ್ತು ನೋಡಿ ಇಲ್ಲಿ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. 13:30ಕ್ಕೆ ಇದೆ, ಅಂದರೆ 1:30ಕ್ಕೆ ಫ್ಲೈಟ್ ಇದೆ. ಅಲ್ಲಿ 14:35ಕ್ಕೆ ರೀಚ್ ಆಗುತ್ತೆ ಕಲಬುರಗಿ ಏರ್ಪೋರ್ಟ್ ಅಂತ ಬಂದಿದೆ ನೋಡಿ. ಮತ್ತು ಚೆಕ್ಕಿನ್ನು 15 kg ಮತ್ತು ಕ್ಯಾಬಿನ್ 7 kg ಅಂತ ಕೊಟ್ಟಿದ್ದಾರೆ. ಈ ಬ್ಯಾಗಿನ ಬಗ್ಗೆ ಕೊಟ್ಟಿದ್ದಾರೆ. 15 kgವರೆಗೂ ನೀವು ಕ್ಯಾಬಿನ್ನಾಗ ಇಡ್ಬೋದು. ಮತ್ತು ಇಲ್ಲಿ ಆಫರ್ಸ್ ಅಂತಿದೆ ನೋಡಿ, ಫ್ಲೈ SBI ಅಂತ. ಇದಕ್ಕೆ ಕೂಪನ್ 45 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಕೂಪನ್ ಕೋಡ್ಗೆ. ನಿಮ್ಮ ಹತ್ರ ಯಾವುದಾದ್ರೂ ಫ್ಲಿಪ್ಕಾರ್ಟ್ನಲ್ಲಿ ಕೂಪನ್ ಕೋಡ್ ಇದ್ದರೆ ನೀವು ಇಲ್ಲಿ ನೋಡಿ ಎಂಟರ್ ಕೂಪನ್ ಕೋಡ್ ಅಪ್ಲೈ ಅಂತಿದೆಯಲ್ಲ, ಆ ಬಾಕ್ಸಲ್ಲಿ ಕೂಪನ್ ಕೋಡನ್ನು ಎಂಟರ್ ಮಾಡಿ ಅಪ್ಲೈ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಆಗುತ್ತೆ. 100, 200, 300 ಈ ರೀತಿಯಾಗಿ ಕೂಪನ್ ಕೋಡ್ ಇರುತ್ತವೆ. ಆ ಕೋಡ್ ಹಾಕಿ ನೀವು ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಡಿಸ್ಕೌಂಟ್ ಆಗುತ್ತೆ ನೋಡಿ. ನಾನು ಹಾಕ್ತಾಯಿದ್ದೀನಿ, ಕೂಪನ್ ಕೋಡ್ ನನ್ನ ಹತ್ರ ಇದೆ. ಕೂಪನ್ ಕೋಡ್ ಹಾಕಿ ಅಪ್ಲೈ ಅಂತ ಕೊಟ್ಟಿದ್ದೀನಿ. 100 ರೂಪಾಯಿ ಡಿಸ್ಕೌಂಟ್ ಆಗಿದೆ ನೋಡಿ. ಮೊದಲು SBI ಅಂತ ಇತ್ತು, ಫ್ಲೈ SBI ಅಂತ. ಇವಾಗ FK ಡೋಮ್ ಅಂತ ಹಾಕಿದೆ ನೋಡಿ. ಫ್ಲಿಪ್ಕಾರ್ಟ್ ಡೊಮೆಸ್ಟಿಕ್ ಅಂತ ಕೋಡ್ ಇದೆ, ಕೂಪನ್ ಕೋಡು. ಅದು ಹಾಕಿದರೆ 100 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಇವಾಗ ತೋರಿಸಿದೆ ನೋಡಿ, 100 ರೂಪಾಯಿ ಡಿಸ್ಕೌಂಟ್ ಆಗಿದೆ. ಕೆಳಗೆ ಬಂದಿದೆ ನೋಡಿ, ಫೇರ್ ಡೀಟೇಲ್ಸಲ್ಲಿ ಬಂದಿದೆ ನೋಡಿ. ಪೇಮೆಂಟ್ ಡೀಟೇಲ್ಸಲ್ಲಿ ನೋಡಿ, ಬೇಸ್ ಫೇರು 1 ಟ್ರಾವೆಲರ್ 2094 ರೂಪಾಯಿ, ಟ್ಯಾಕ್ಸ್ ಆ್ಯಂಡ್ ಫೀಸು 164 ರೂಪಾಯಿ. ಕೂಪನ್ ಡಿಸ್ಕೌಂಟ್ ನೋಡಿ ಕೊಂಡಿದ್ದಾರೆ, 100 ರೂಪಾಯಿ ಡಿಸ್ಕೌಂಟ್ ಆಗಿದೆ ನನಗೆ. ಆ 100 ರೂಪಾಯಿ ಡಿಸ್ಕೌಂಟ್ ಮಾಡಿ ಅವರು ಇಷ್ಟು ಮಾಡಿದರೆ. ನೆಕ್ಸ್ಟ್ ಕನ್ವೀನಿಯನ್ಸ್ ಫೀಸ್ ಅಂತ 280 ರೂಪಾಯಿ ನೋಡಿ. ಕನ್ವೀನಿಯನ್ಸ್ ಫೀಸು ಮತ್ತು ಟ್ಯಾಕ್ಸು 164, ಇವೆಲ್ಲ ಸೇರಿಸಿ ಎಷ್ಟಾಗುತ್ತೆ ನೋಡಿ, 400 ರೂಪಾಯಿ ಆಗುತ್ತೆ. ಇಷ್ಟೊಂದು 400-500 ರೂಪಾಯಿ ಅವರು ಚಾರ್ಜಸ್ ಮಾಡ್ತಾರೆ. ಎಲ್ಲನೂ ಸೇರಿ ನೋಡಿ ಟೋಟಲ್ ಫೇರು 2438 ರೂಪಾಯಿ ಇದೆ. ಕಂಟಿನ್ಯೂ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ ನೋಡಿ. ಇಲ್ಲಿ ಹೆಸರು ಕೇಳುತ್ತೆ ನಿಮ್ಮದು. ಒಬ್ಬರೇ ಟ್ರಾವೆಲರ್ ಆಗಿದ್ದರೆ ಇಲ್ಲಿ ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿ ಅದು ಬಂದಿರುತ್ತೆ. ಫ್ಲಿಪ್ಕಾರ್ಟಲ್ಲಿ ಯಾವ ಹೆಸರು ನೀವು ಮೆನ್ಷನ್ ಮಾಡಿರ್ತಾರೆ ಲಾಗಿನ್ನು, ಅದೇ ಹೆಸರು ಇಲ್ಲಿ ತೋರಿಸುತ್ತೆ. ನನ್ನ ಹೆಸರು ಕೂಡ ಆಟೋಮೆಟಿಕ್ಕಾಗಿ ಬಂದಿದೆ ಅಲ್ಲಿ. ಅದನ್ನೇನು ಎಡಿಟ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ರೈಟ್ ಸೈಡಲ್ಲಿ ಚಿನ್ನ ಕಾಣುತ್ತಲ್ಲ, ಪೆನ್ ಸಿಂಬಲ್, ಆ ಸಿಂಬಲ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಎಡಿಟ್ ಮಾಡೋಕ್ಕೆ ನಿಮಗೆ ಆಪ್ಷನ್ ಸಿಗುತ್ತೆ ನೋಡಿ. ಫಸ್ಟ್ ನೇಮು, ಲಾಸ್ಟ್ ನೇಮು ಎಲ್ಲ ಸಿಗುತ್ತೆ. ನಿಮ್ಮ ಹೆಸರು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಆ ಹೆಸರು ಅದೇ ರೀತಿ ಹಾಕಬೇಕು. ಯಾಕಂದರೆ ಏರ್ಪೋರ್ಟಲ್ಲಿ ಚೆಕ್ ಮಾಡ್ತಾರಲ್ಲ, ಅವಾಗಲ್ಲಿ ತೋರಿಸ್ಬೇಕಾಗತ್ತೆ. ನೇಮ್ ಮಿಸ್ ಮ್ಯಾಚ್ ಆಗಬಾರ್ದು. ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ಹೆಸರನ್ನು ಎಂಟ್ರ್ ಮಾಡಿಕೊಂಡು ಸೇವ್ ಅಂತ ಕೊಡಿ. ನಿಮ್ಮ ಹೆಸರು ಸೇವ್ ಆಗುತ್ತೆ.
ಸೊ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೂಡ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ, ಟೈಮ್ ಹಿಡಿಯುತ್ತೆ, ವೇಟ್ ಮಾಡಿ. ನೆಕ್ಸ್ಟ್ ಪೇಮೆಂಟ್ ಡೀಟೇಲ್ಸಿಗೆ ಹೋಗುತ್ತೆ. ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಅಲ್ಲಿ ಎಷ್ಟು ಅಮೌಂಟ್ ನೀವು ನೋಡಿರ್ತೀರ ಅಷ್ಟು ಅಮೌಂಟ್ ನೋಡಿ, 2438 ರೂಪಾಯಿ ಅಮೌಂಟ್ ಇದೆ. ಮೇಲ್ಗಡೆ ಟೈಮ್ ಕೂಡ ಹೋಗ್ತಾ ಇದೆ ನೋಡಿ, ಕಂಪ್ಲೀಟ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ, ಟೈಮ್ ಇನ್ ಅಂತ. ಅಲ್ಲಿ 20 ನಿಮಿಷ ಟೈಮ್ ಇರುತ್ತೆ. 20 ನಿಮಿಷ ಒಳಗಡೆ ನೀವು ಪೇಮೆಂಟ್ ಮಾಡಲೇಬೇಕು, ಇಲ್ಲಾಂದರೆ ಆಟೋಮೆಟಿಕ್ ಅದು ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನಿಮ್ಮದು ಬೇಗ ನಿಮ್ಮ ATM ನಂಬರ್ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPIಯಿಂದ ನೀವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ 20 ನಿಮಿಷ ಒಳಗಡೆ. ಪೇಮೆಂಟ್ ಮಾಡಿದ ನಂತರ ನಾನು ಸ್ವಲ್ಪ ಫಾರ್ವರ್ಡ್ ಮಾಡ್ತೇನೆ. ಪೇಮೆಂಟ್ ಮಾಡೋದನ್ನು ತೋರಿಸ್ಬಾರ್ದಲ್ಲ, ಹಾಗಾಗಿ ನಾನು ಸ್ವಲ್ಪ ಫಾರ್ವರ್ಡ್ ಮಾಡ್ತೇನೆ. ಫಾರ್ವರ್ಡ್ ಆದ ನಂತರ ನಿಮಗೆ ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಪೇಮೆಂಟ್ ಆದ ನಂತರ ಈ ರೀತಿ ಬುಕ್ಕಿಂಗ್ 100 ಪ್ರೋಸೆಸ್ ಅಂತ ಬರುತ್ತೆ. ಬುಕ್ಕಿಂಗ್ ಆದಮೇಲೆ ಕನ್ಫರ್ಮೇಷನ್, ನಿಮಗೆ ಬುಕ್ಕಿಂಗ್ ಕನ್ಫರ್ಮ್ ಅಂತ ಬಂದ್ಬಿಡುತ್ತೆ. ಬುಕ್ಕಿಂಗ್ ಕನ್ಫರ್ಮ್ ಆದಮೇಲೆ ನೀವು ಒಂದು ಸಲ ಮೇಲ್ ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫ್ಲಿಪ್ಕಾರ್ಟಲ್ಲಿ ಮೇಲ್ ಅಡ್ರೆಸ್ ಕೊಟ್ಟಿರ್ತಾರಲ್ಲ, ಆ ಮೇಲಿಗೆ ಈ ಥರ ಬರುತ್ತೆ ಕನ್ಫರ್ಮೇಷನ್ ಬುಕ್ ಆಗಿದೆ ಅಂತ. ಅವರು ನಿಮಗೆ ಮೇಲಿಗೆ 2 ಟಿಕೆಟ್ ಕೂಡ ಕಳಿಸ್ಕೊಡ್ತಾರೆ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಟಿಕೆಟ್ ಮತ್ತು ಇನ್ವಾಯ್ಸು, ಇವು ಫ್ಲೈಟ್ ಟಿಕೆಟ್. ಇವನು ನೀವು ಪ್ರಿಂಟ್ ತೊಗೋಬೇಕು ಫ್ಲೈಟ್ ಟಿಕೆಟನ್ನು. ಟಿಕೆಟ್ ಸೆಟ್ ನೀವು ಪ್ರಿಂಟ್ ತೊಗೊಳ್ಕೊಳ್ಳಿ, ಇನ್ವಾಯ್ಸ್ ಮಾತ್ರ ತಗೋಕ್ಕೆ ಹೋಗಬೇಡಿ. ಇದು ನೋಡ್ತಾ ಇದ್ದೀರಾ, ಇದು ಫ್ಲೈಟ್ ಟಿಕೆಟು ಈ ರೀತಿಯಾಗಿ ಬರುತ್ತೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ ನಂತರ. ನೀವು ನೋಡ್ತಾ ಇದ್ದೀರಾ, ಇದರೆಲ್ಲ ಡೀಟೇಲ್ಸ್ ಇರುತ್ತೆ. ಯಾವ ಏರ್ಪೋರ್ಟಿಂದ ಯಾವ ಏರ್ಪೋರ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಡೇಟು, ಹೆಸರು ಎಲ್ಲನೂ ಇದರಲ್ಲಿ ಡೀಟೇಲ್ಸ್ ಆಗಿ ಬಂದಿರುತ್ತೆ. ಮತ್ತು ಅಮೌಂಟ್ ಕೂಡ ಇದರಲ್ಲಿ ಮೆನ್ಷನ್ ಆಗಿರುತ್ತೆ, ಎಷ್ಟಿಗೆ ಅಮೌಂಟಿಗೆ ನೀವು ಬುಕ್ ಮಾಡ್ಕೊಂಡಿದ್ದೀರಾ ಅಂತ ಎಲ್ಲ ಇದರಲ್ಲಿ ಡೀಟೇಲ್ ಆಗಿರುತ್ತೆ. ಇದನ್ನು ನೀವು ಪ್ರಿಂಟ್ ತೊಗೋಬೇಕು ಮತ್ತು ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡನ್ನು ಒಯ್ಯಬೇಕಾಗುತ್ತೆ ಏರ್ಪೋರ್ಟಿಗೆ. ಜಸ್ಟ್ ನೀವು ಫ್ಲೈಟ್ ಟಿಕೆಟು ಮತ್ತು ಒಂದು ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಗು ಇಷ್ಟು ರೆಡಿ ಮಾಡ್ಕೊಂಡು ನೀವು ಹೋಗ್ಬಿಟ್ರೆ ಸಾಕು, ಆರಾಮ್ ಜರ್ನಿ ಮಾಡ್ಬೋದು. ಇದಿಷ್ಟು ಆನ್ಲೈನ್ ಮುಖಾಂತರ ಮೊಬೈಲ್ ಮೂಲಕ ತುಂಬ ಈಸಿಯಾಗಿ ಫ್ಲೈಟ್ ಟಿಕೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಹೇಳಿಕೊಡ್ತೇನೆ. ಹಾಗೂ ಅತಿ ಕಡಿಮೆ ದರದಲ್ಲಿ ನೀವು ಇನ್ನೂ ಫ್ಲೈಟ್ ಜರ್ನಿ ಮಾಡಬೇಕಂತ ನಿಮಗೆ ಅನಿಸಿದರೆ ನೀವು 1 ತಿಂಗಳ ಮುಂಚಿತವಾಗಿ ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ. ಅಮೆಜಾನು ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಬುಕ್ ಮಾಡ್ಕೊಳ್ಳಿ. ತುಂಬ ಆಫರ್ ಇರ್ತವೆ, ಕೂಪನ್ ಕೋಡ್ಸ್ ಕೂಡ ಕೊಡ್ತಾರೆ. ಫೆಸ್ಟಿವಲ್ಲು ಮತ್ತು ಏನಾದರೂ ವಿಶೇಷ ಸ್ಪೆಷಲ್ ಡೇಸಲ್ಲಿ ನೀವು ಬುಕ್ ಮಾಡ್ಕೋಬೇಕು, ನಿಮ್ಮ ಆಫರ್ ಇರ್ತವೆ. ಫ್ಲಿಪ್ಕಾರ್ಟಲ್ಲಿ ಸೂಪರ್ ಕಾಯಿನ್ಸ್ ಯೂಸ್ ಮಾಡಿಕೊಂಡು ನೀವು ಅತಿ ಕಡಿಮೆ ದರದಲ್ಲಿ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೋಬೋದು. ಕೆಲವೊಂದು ಸಲ 1000 ರೂಪಾಯಿಗೆ 1500 ರೂಪಾಯಿಗೆ ಫ್ಲೈಟ್ ಟಿಕೆಟ್ ಮಾಡ್ಕೋಬೋದು. ನಾನು ಭಾಳಷ್ಟು ಸಲ 1500 ರೂಪಾಯಿಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ, ಬೇರೆಯವರು ಕೂಡ ಬುಕ್ ಮಾಡಿ ಕೊಟ್ಟಿದ್ದೇನೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇದಿಷ್ಟು ಫ್ಲೈಟ್ ಟಿಕೆಟ್ ಬುಕ್ಕಿನ ಮಾಹಿತಿ. ಮತ್ತು ಇದೇ ಥರ ನೆಕ್ಸ್ಟ್ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಥ್ಯಾಂಕ್ ಯು.